ಗಂಡ ಹೆಂಡತಿ ಜಗಳ ಗೆಲ್ಲೋದು ಮುಖ್ಯನಾ ಅಥವಾ ಕುಟುಂಬ ಉಳಿಸೋದು ಮುಖ್ಯ? ನೀವು ಗಮನಿಸಿದ್ದೀರಾ, ಜೀವನದಲ್ಲಿ ಜಗಳ ಮನಸ್ತಾಪಗಳು ಬರ್ತಾನೆ ಇರುತ್ತೆ. ಸ್ನೇಹಿತರ ಮಧ್ಯೆ ಜಗಳ ಮನಸ್ತಾಪ ಆದಾಗ ಹೇಗೋ ಸರಿ ಮಾಡ್ಬೋದು, ಇಲ್ಲದೇ ಇದ್ರೆ ಸ್ವಲ್ಪ ದಿನ ಮಾತಾಡದೇ ಇರ್ಬೋದು. ಆಫೀಸ್ನಲ್ಲಿ ಮನಸ್ತಾಪ ಆದಾಗ ಜಾಬನ್ನೇ ಬದಲಾಯಿಸ್ಬೋದು. ಆದರೆ ಗಂಡ ಹೆಂಡತಿ ಮಧ್ಯೆ ಜಗಳ ಮನಸ್ತಾಪಗಳು ಆದಾಗ ಅದರ ಪರಿಣಾಮ ಕೇವಲ ಅವರಷ್ಟೇ ಅಲ್ಲ, ಇಡೀ ಕುಟುಂಬದ ಮೇಲೆ, ಮಕ್ಕಳ ಮೇಲೆ ಅದರ ಪರಿಣಾಮ ಬೀರುತ್ತೆ. ಸಿಂಗಲ್ ಲೈಫ್ನಲ್ಲಿ ನಾವು ನಮ್ಮ ಪ್ರಕಾರ ಬದುಕುತ್ತೇವೆ, ನಮಗೆ ಇಷ್ಟ ಬಂದಂತೆ, ನಮ್ಮ ಈಗೋ ನಮ್ಮದೇ ಲೈಫ್. ಆದರೆ ಮ್ಯಾರೇಜ್ ಅಂದ್ರೆ ನಾವು ಅನ್ನೋದರಿಂದ ನಾವು ಅನ್ನೋ ಹಂತಕ್ಕೆ ಹೋಗಬೇಕಾಗತ್ತೆ. ಅಲ್ಲಿ ಕಾಂಪ್ರಮೈಸ್ ಆಗಲೇಬೇಕಾಗತ್ತೆ. ನೀವು ಜಗಳ ಮಾಡ್ತಿರೋ ಸಮಯದಲ್ಲಿ ನಿಮ್ಮ ಮಕ್ಕಳು ಮಾತಾಡದೆ ಅಬ್ಸರ್ವ್ ಮಾಡ್ತಿರ್ತಾರೆ. ಮನೆ ಹಿರಿಯರು ಸೈಲೆಂಟ್ ಆಗಿ ನೋಡ್ತಾ ಇರ್ತಾರೆ. ಆಗ ಅವರು ಮಧ್ಯಸ್ಥಿಕೆ ವಹಿಸೋದು ಸಹಜ. ಅವರಿಗೆ ಅದನ್ನು ನೋಡೋಕೆ ಆಗಲ್ಲ, ಯಾಕಂದ್ರೆ ಅವರು ಜೀವನವನ್ನೇ ನೋಡಿ ಬಂದವರು. ಗಂಡ ಹೆಂಡತಿ ಮಧ್ಯೆ ಜಗಳ ಆಗೋ ಪ್ರಮುಖ ಕಾರಣಗಳು: ನಾನೇ ಸರಿ ಅನ್ನೋ ಫೀಲಿಂಗ್, ತಪ್ಪು ಒಪ್ಪಿಕೊಳ್ಳದೇ ಇರುವುದು, ಜಗಳವನ್ನ ಗೆಲ್ಲೋ ಮನಸ್ಥಿತಿ ಮುಂದೆ ಸಂಬಂಧಗಳನ್ನ ಉಳಿಸೋ ಮನಸ್ಥಿತಿ ಕಡಿಮೆ ಆಗ್ತದೆ. ಮಾತಾಡದೆ ಊಹಿಸಿಕೊಳ್ಳುವುದು, ಅವಳಿಗೆ ಗೊತ್ತಿರಬೇಕು, ಅವನಿಗೆ ಅರ್ಥವಾಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್. ಆಗ ಕೇಳೋದಕ್ಕಿಂತ ಹೆಚ್ಚಾಗಿ ಆರ್ಗ್ಯೂ ಮಾಡೋದು, ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ದೊಡ್ಡ ಗಾಯ ಆಗತ್ತೆ. ಮಾತಾಡಿದ್ರೆ ಸೊಲ್ಯೂಷನ್ ಸಿಗತ್ತೆ, ಜಗಳ ಮಾಡಿದ್ರೆ ಈಗೋ ಮಾತ್ರ ದೊಡ್ಡದಾಗತ್ತೆ. ಹಳೆಯ ಜಗಳಗಳು ಕ್ಲಿಯರ್ ಆಗದೇ ಇರುವುದು, ಒಂದೇ ವಿಷಯ ಮತ್ತೆ ಮತ್ತೆ ಹೊರಬರುವುದು, ಹಾಗೆ ಕ್ಷಮೆ ಕೇಳಿದ್ರು ಮನಸ್ಸಿನಿಂದ ಬಿಡದೇ ಇರುವುದು. ಅವಳ ಗಂಡ ಹೀಗಿದ್ದ, ಅವಳ ಹೆಂಡತಿ ಹೀಗೆ ಅನ್ನುವ ಕಂಪ್ಯಾರಿಸನ್, ಸೋಷಿಯಲ್ ಮೀಡಿಯಾದಲ್ಲಿನ ಲೈಫ್ ಸ್ಟೈಲ್ ನೋಡಿ ಇನ್ಫ್ಲುಯೆನ್ಸ್ ಆಗೋದು, ಹಾಗೆ ರಿಲೇಟಿವ್ಸ್ ಜೊತೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು. ಒಟ್ಟಾರೆಯಾಗಿ ಇನ್ನೊಬ್ಬರ ಲೈಫ್ ಸ್ಟೈಲ್ ಇಂದ ಇನ್ಫ್ಲುಯೆನ್ಸ್ ಆಗೋದು ಅಥವಾ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು. ಹಣಕಾಸಿನ ಒತ್ತಡ, ಕೆಲಸದ ಒತ್ತಡ, ಅತಿಯಾದ ಖರ್ಚು, ಅನಾವಶ್ಯಕ ಖರ್ಚು ಮಾಡುವುದು, ಸೇವಿಂಗ್ಸ್ ಮಾಡದೇ ಇರುವುದು, ರೆಸ್ಪಾನ್ಸಿಬಿಲಿಟೀಸ್, ಕಮಿಟ್ಮೆಂಟ್ಸ್. ಮನೆ ಸದಸ್ಯರ ಮಧ್ಯಸ್ಥಿಕೆ, ಪ್ರೈವಸಿ ಇಲ್ಲದ ಲೈಫ್, ಬೌಂಡ್ರಿ ಸೆಟ್ ಮಾಡದೇ ಇರುವುದು. ಟೈಮ್ ಮತ್ತು ಅಟೆನ್ಷನ್ನ ಕೊರತೆ, ಕೆಲಸ, ಮೊಬೈಲ್, ಸ್ಟ್ರೆಸ್ ಮುಂದೆ ಕ್ವಾಲಿಟಿ ಟೈಮ್ ಇರಲ್ಲ. ಆವಾಗ ಪಾರ್ಟ್ನರ್ ಸೆಕೆಂಡ್ ಪ್ರಿಯಾರಿಟಿ ಆಗ್ತಾನೆ ಅಥವಾ ಆಗ್ತಾಳೆ. ಅನ್ಸ್ಪೋಕನ್ ಎಕ್ಸ್ಪೆಕ್ಟೇಷನ್ಸ್, ಹೇಳಿಕೊಳ್ಳದೆ ಎಕ್ಸ್ಪೆಕ್ಟ್ ಮಾಡೋದು, ಫುಲ್ಫಿಲ್ ಆಗದೇ ಇದ್ದಾಗ ಡಿಸಪಾಯಿಂಟ್ಮೆಂಟ್, ನನ್ನನ್ನು ಅರ್ಥ ಮಾಡಿಕೊಳ್ಳಲ್ಲ ಅನ್ನೋ ನೋವು. ಈಗ ಒಂದು ಪ್ರಶ್ನೆ ನಿಮ್ಮಲ್ಲೇ ಕೇಳ್ಕೊಳ್ಳಿ, ಈ ಜಗಳದಿಂದ ನಾನು ಗೆದ್ನ ಇಲ್ಲ ನಮ್ಮ ಮನೆಯ ಶಾಂತಿ ಸೋಲ್ತಾ ಅಂತ. ಬಹಳ ಜನ ಈಗೋನ ಉಳಿಸ್ಕೊಳ್ತಾರೆ, ಆದರೆ ಸಂಬಂಧವನ್ನ ಕಳೆದುಕೊಳ್ತಾರೆ. ನಂತರ ಅಂದು ಸ್ವಲ್ಪ ಬಿಟ್ಕೊಟ್ಟಿದ್ರೆ ಸಾಕಿತ್ತು, ಎಲ್ಲವೂ ಸರಿ ಆಗ್ತಾ ಇತ್ತು ಅನ್ನುವ ಒಂದು ರಿಗ್ರೆಟ್ ಮಾತ್ರ ನಿಮ್ಮೊಳಗೆ ಹಾಗೆ ಉಳಿಯುತ್ತದೆ. ಈಗ ಹ್ಯಾಪಿ ಮ್ಯಾರಿಡ್ ಲೈಫ್ಗೆ ಏನು ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟಿಕಲ್ ಸ್ಟೆಪ್ಸ್ ಏನು ಅಂತ ನೋಡೋಣ. ಫಸ್ಟ್ ಥಿಂಗ್, ಈಗೋನ ಬಿಟ್ಟು ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳಿ. ಇಲ್ಲಿ ಮನಸ್ತಾಪ ಆದಾಗ, ಜಗಳಗಳು ಆದಾಗ ಗೆಲುವು ಮುಖ್ಯ ಅಲ್ಲ, ಸಂಬಂಧಗಳನ್ನು ಉಳಿಸಿಕೊಳ್ಳೋದು ಮುಖ್ಯ. ಇಲ್ಲಿ ನಾನು ಹೇಗೆ ಇನ್ನೂ ಬೆಟರ್ ಆಗ್ಬೋದು ಅನ್ನೋ ಕ್ವಶನ್ನ ನಿಮ್ಮಲ್ಲೇ ಕೇಳ್ಕೊಳ್ಳಿ. ಎರಡನೇದು, ಮಾತಾಡಿ, ಜಗಳ ಮಾಡಬೇಡಿ. ಜಗಳದ ಮೂಡ್ನಲ್ಲಿ ಯಾವುದೇ ಡಿಸಿಷನ್ ಬೇಡ. ಕಾಮ್ ಆದಮೇಲೆ ಆರಾಮವಾಗಿ ಕುಳಿತುಕೊಂಡು ಮಾತಾಡಿ. ಆರೋಪ ಮಾಡಬೇಡಿ, ಬದಲಾಗಿ ನಿಮ್ಮ ಫೀಲಿಂಗ್ಸ್ನ ಹೇಳ್ಕೊಳ್ಳಿ. ನನಗೆ ಹೀಗನ್ನಿಸ್ತು, ಆದರೆ ನೀವು ಹೀಗೆ ಮಾಡಿದ್ರಿ ಅಂತ ಓಪನ್ ಆಗಿ ಮಾತಾಡಿ. ತಪ್ಪು ಒಪ್ಪಿಕೊಳ್ಳೋ ಧೈರ್ಯ ಇಟ್ಕೊಳ್ಳಿ. ತಪ್ಪು ಒಪ್ಪಿಕೊಳ್ಳೋದು ವೀಕ್ನೆಸ್ ಅಲ್ಲ, ಅದು ಮೆಚುರಿಟಿ. ತಪ್ಪನ್ನು ಒಪ್ಕೊಂಡ್ರೆ ರೆಸ್ಪೆಕ್ಟ್ ಇನ್ನೂ ಹೆಚ್ಚಾಗತ್ತೆ. ಫ್ಯಾಮಿಲಿ ಬೌಂಡ್ರೀಸ್ನ ಸೆಟ್ ಮಾಡಿ. ಪೇರೆಂಟ್ಸ್, ಒಡ ಹುಟ್ಟಿದವರು ಎಲ್ಲರೂ ಇಂಪಾರ್ಟೆಂಟ್ನೇ, ಆದರೆ ಮದುವೆ ಆದಮೇಲೆ ನಿಮ್ಮ ಲೈಫ್ ಪಾರ್ಟ್ನರ್ ಕೂಡ ಫಸ್ಟ್ ಪ್ರಿಯಾರಿಟಿ ಆಗ್ತಾರೆ. ನಿಮ್ಮ ಪಾರ್ಟ್ನರ್ಗೆ ಹರ್ಟ್ ಆಗುವ ಹಾಗೆ ಮಾತಾಡೋಕ್ಕೆ ಫ್ಯಾಮಿಲಿನ ಅಲೋ ಮಾಡಲೇಬೇಡಿ.
ಆದರೆ ನೆನಪಿರಲಿ, ತಪ್ಪಾದರೆ ಅದನ್ನು ತಿದ್ದಿ ಬುದ್ಧಿ ಹೇಳುವುದು, ಸರಿಪಡಿಸುವುದು ಹರ್ಟ್ ಮಾಡಿದ ಹಾಗಲ್ಲ, ಆದರೆ ಹೇಳುವ ರೀತಿ ಕೂಡ ರೆಸ್ಪೆಕ್ಟ್ಫುಲ್ ಆಗಿರಬೇಕು. ಹಾಗೆ ನಿಮ್ಮ ಪಾರ್ಟ್ನರ್ನು ಫ್ಯಾಮಿಲಿನ ಹರ್ಟ್ ಆಗಿ ಮಾತಾಡೋ ಹಾಗೆ ಅಲೋ ಮಾಡಬೇಡಿ. ಹಾಗೆ ನೀವು ಕೂಡ ನಿಮ್ಮ ಪಾರ್ಟ್ನರ್ನ ಫ್ಯಾಮಿಲಿ, ರಿಲೇಟಿವ್ಸ್, ಫ್ರೆಂಡ್ಸ್ ಮುಂದೆ ಹರ್ಟ್ ಆಗುವ ಹಾಗೇನು ಮಾತಾಡಬೇಡಿ. ರೆಸ್ಪೆಕ್ಟ್, ಬ್ಯಾಲೆನ್ಸ್ ಮೇಂಟೈನ್ ಮಾಡಿ. ಮಕ್ಕಳ ಭವಿಷ್ಯವನ್ನು ನೆನಪಲ್ಲಿ ಇಟ್ಕೊಳ್ಳಿ. ಮಕ್ಕಳು ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇವತ್ತಿನ ಜಗಳ ನಾಳೆ ಟ್ರಾಮಾ ಆಗುತ್ತೆ. ನಿಮ್ಮ ಈಗೋ, ನಿಮ್ಮ ಜಗಳ, ಮನಸ್ತಾಪ, ಸಂಬಂಧಗಳನ್ನು ಉಳಿಸಿಕೊಳ್ಳೋದ್ರಲ್ಲಿ ವಿಫಲತೆ ಮಕ್ಕಳ ಫ್ಯೂಚರ್, ಅವರ ಮನಸ್ಥಿತಿಯನ್ನು ಹಾಳು ಮಾಡುತ್ತೆ ಅನ್ನೋ ಕ್ಲಾರಿಟಿ ನಿಮಗಿರಲಿ. ಫಾರ್ಗಿವ್ ಬಟ್ ಡೋಂಟ್ ರಿಪೀಟ್. ಕ್ಷಮೆ ಇರಲಿ, ಆದರೆ ಆ ತಪ್ಪು ರಿಪೀಟ್ ಆಗದಂತೆ ಚೇಂಜ್ ಆಗಬೇಕು. ತಪ್ಪು ಯಾರಿಂದ ಆಗಲ್ಲ ಹೇಳಿ? ತಪ್ಪು ಮಾಡದ ಮನೆಯೇ ಇಲ್ಲ, ಆದರೆ ತಪ್ಪನ್ನು ಒಪ್ಪಿಕೊಳ್ಳದ ಮನೆ ಮಾತ್ರ ಮುರಿಯುತ್ತದೆ. ಹಾಗೆ ನಿಮ್ಮ ಸಂಗಾತಿ ತಪ್ಪನ್ನು ಒಪ್ಪಿಕೊಂಡಾಗ ನಿಮ್ಮ ಈಗೋವನ್ನು ಬಿಟ್ಟು ಕ್ಷಮಿಸೋ ಗುಣ ಕೂಡ ನಿಮ್ಮಲ್ಲಿ ಇರಬೇಕು. ಸ್ಮಾಲ್ ಲವ್ ಆ್ಯಂಡ್ ಆ್ಯಕ್ಷನ್ಸ್, ಡೈಲಿ ಸ್ಮಾಲ್ ಕೇರ್, ಅಪ್ರಿಸಿಯೇಷನ್ ವರ್ಡ್ಸ್, ಟೈಮ್ ಟುಗೆದರ್. 15 ನಿಮಿಷ ಆದರೂ ಓಕೆ, ನಿಮ್ಮ ಪಾರ್ಟ್ನರ್ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿ. ನಿಮ್ಮ ಫೀಲಿಂಗ್ಸ್ನ ಹೇಳ್ಕೊಳ್ಳಿ, ಮನ್ಸು ಬಿಚ್ಚಿ ಮಾತಾಡಿ. ಈಗ ಸ್ಪಿರಿಚುವಲ್ ಆ್ಯಂಗಲಿಂದ ನೋಡೋದಾದರೆ, ಕರ್ಮದಿಂದ ಎಸ್ಕೇಪ್ ಆಗೋಕೆ ಯಾರಿಂದನೂ ಆಗಲ್ಲ. ನೀವು ನಿಮ್ಮ ಈಗೋ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಿಂದ ಸೋಲದೆ ಜಗಳನೇ ಮಾಡ್ತಾ ಇದ್ರೆ ಮಕ್ಕಳು ಅದನ್ನೇ ಕಲಿತಾರೆ. ನಾಳೆ ನಿಮ್ಮ ಮುಂದೆನೂ ಮಕ್ಕಳು ಅದನ್ನೇ ಮಾಡ್ತಾರೆ. ಇವತ್ತು ನೀವು ಕೊಟ್ಟ ನೋವು ನಾಳೆ ಮಕ್ಕಳ ರೂಪದಲ್ಲಿ ನಿಮ್ಮ ಮುಂದೆ ಬಂದು ನಿಲ್ಲಬಹುದು. ನಾವು ಕೊಟ್ಟ ಎನರ್ಜಿ ನಮಗೆ ರಿಟರ್ನ್ ಬಂದೇ ಬರುತ್ತೆ. ಹಾಗಾಗಿ ಶಾಂತ ಮನಸ್ಸಿನಿಂದ ತೆಗೆದುಕೊಂಡ ನಿರ್ಧಾರ ಯಾವತ್ತೂ ತಪ್ಪಾಗುವುದಿಲ್ಲ. ಶಾಂತ ಮನಸ್ಸಿನಿಂದ ಕುತ್ಕೊಂಡು ಮಾತಾಡಿದರೆ ಎಷ್ಟೋ ವಿಷಯಗಳು ಅಲ್ಲೇ ಸಾಲ್ವ್ ಆಗುತ್ತೆ. ಮ್ಯಾರೇಜ್ ಅಂದರೆ ಈಗೋ ಟೆಸ್ಟ್ ಅಲ್ಲ, ಇದು ರೆಸ್ಪಾನ್ಸಿಬಿಲಿಟಿ ಟೆಸ್ಟ್. ಜಗಳ ಗೆದ್ದರೆ ಮನಸ್ಸು ಸೋಲತ್ತೆ, ಈಗೋ ಬಿಟ್ಟರೆ ಜೀವನಾನೇ ಗೆಲ್ಲತ್ತೆ. ಹಿಂದೆ ಏನೇ ಆಗಿರಲಿ, ಫ್ಯಾಮಿಲಿನಲ್ಲಿ ಎಷ್ಟೇ ಮನಸ್ತಾಪಗಳು ಇರಲಿ, ಅದೆಲ್ಲವನ್ನು ಸರಿಪಡಿಸ್ಕೊಂಡು ಹೋಗೋದೇ ಸಂಸಾರ. ಅದಕ್ಕೆ ಸಂಸಾರವನ್ನು ಸಾಗರ ಅಂತಾರೆ. ಅದರಲ್ಲಿ ಎಷ್ಟೇ ಸೈಕ್ಲೋನ್ ಬರಲಿ, ಬಿರುಗಾಳಿ ಬರಲಿ, ಸಮುದ್ರಕ್ಕೆ ಇಳಿದ ಮೇಲೆ ನೌಕೆಯ ಹಾಗೆ ಪ್ರಯಾಣ ಮಾಡೋದನ್ನು ಕಲೀಲೇಬೇಕಾಗತ್ತೆ. ನಿಮ್ಮ ಈಗೋಗಿಂತ ನಿಮ್ಮ ಕುಟುಂಬ ದೊಡ್ಡದು, ನಿಮ್ಮ ಮಾತಿಗಿಂತ ಮೌನ ಶಕ್ತಿಶಾಲಿ. ಆಲ್ಮೋಸ್ಟ್ ಎಲ್ಲವನ್ನೂ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಏನಾದರೂ ಬಿಟ್ಟಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಿದ್ರೆ ಶೇರ್ ಮಾಡಿ, ಅವಶ್ಯಕತೆ ಇದ್ದವರಿಗೆ ಈ ವಿಡಿಯೋ ರೀಚ್ ಆಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಕಂಟೆಂಟ್ ಮಾತ್ರ ಅಲ್ಲ, ನಿಮ್ಮ ಜೀವನಕ್ಕೂ ಕ್ಲಾರಿಟಿ ಸಿಗುತ್ತೆ. ಧನ್ಯವಾದಗಳು. ನಮಸ್ಕಾರ. I love these quiet evenings with you. Me too. It's perfect.